ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನುಡಿದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದಾನೆಂದರೆ, ಸರ್ಕಾರದ ಕಡೆಯಿಂದ ಯಾರೆಲ್ಲ ಪೆನ್ಷನ್ ಅಮೌಂಟ್ನ ಪಡಿತಾ ಇರ್ತಾರೆ, ಹಿರಿಯ ಜೀವಗಳಾಗಿರ್ಬೋದು, ಮತ್ತು ಅಂಗವಿಕಲರಾಗಿರ್ಬೋದು, ಮತ್ತು ಮನಸ್ವಿನಿ ಆಗಿರ್ಬೋದು, ಮೈತ್ರಿ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಆಗಿರ್ಬೋದು, ವಿಧವೆ ವೇತನ ಆಗಿರ್ಬೋದು, ಯಾವುದೇ ಒಂದು ಸ್ಕೀಮ್ ಕಡೆಯಿಂದ ನೀವು ಪೆನ್ಷನ್ ಅಮೌಂಟ್ನ ಪಡಿತಾ ಇದ್ದರೆ 2 ತಿಂಗಳಿಂದ ಬಂದಿಲ್ಲ ಅಥವಾ 3 ತಿಂಗಳಿಂದ ಬಂದಿಲ್ಲ, ಆ ಡಿಸ್ಟಿಕ್ಕಿಗೆ ಬಂದಿಲ್ಲ, ಈ ಡಿಸ್ಟಿಕ್ಕಿಗೆ ಬಂದಿಲ್ಲ ಅಂತ ಸಾಕಷ್ಟು ಜನರು ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಬೆಂಗಳೂರು ಬಂದಿಲ್ಲ, ಮತ್ತು ರಾಯಚೂರು ಬಂದಿಲ್ಲ, ಅದೇ ರೀತಿಯಲ್ಲಿ ಬೆಳಗಾವಿ ಬಂದಿಲ್ಲ ಅಂತ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಯಾವ್ಯಾವ ಜಿಲ್ಲೆಗೆ ಜಮಾ ಆಗಿದೆ, ಎಷ್ಟೆಷ್ಟು ಜಿಲ್ಲೆಗಳಿಗೆ ಜಮಾ ಆಗಿದೆ, ಯಾವ್ಯಾವ ಜಿಲ್ಲೆಗಳಿಗೆ ಫಾಸ್ಟಾಗಿ ಜಮಾ ಆಗ್ತಾ ಇದೆ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಏಪ್ರಿಲ್ ಅಥವಾ ಮೇ ತಿಂಗಳ ಪೆನ್ಷನ್ ಅಮೌಂಟ್ ಬಿಡುಗಡೆ ಮಾಡಿದಾರಾ ಇಲ್ವೋ ಅಂತ ಸಾಕಷ್ಟು ಜನ ನಮಗೆ ಕಮೆಂಟ್ ಮಾಡೋದ್ರ ಮುಖಾಂತರ ಕೇಳಿದ್ದಾರೆ. ಆ ಡಿಸ್ಟಿಕ್ಕಿಗೆ ಜಮಾ ಆಗಿಲ್ಲ, ಈ ಡಿಸ್ಟಿಕ್ಕಿಗೆ ಜಮಾ ಆಗಿಲ್ಲ ಅಂತ. ಖಂಡಿತವಾಗಿ ನೇರವಾಗಿ ಎಲ್ಲರ ಖಾತೆಗೆ ಜಮಾ ಆಗ್ತಾ ಹೋಗುತ್ತೆ ಸ್ನೇಹಿತರೆ, ಹಂತವಾಗಿ. ಹೌದು ಸ್ನೇಹಿತರೆ, ಈಗಾಗಲೇ ಬಿಡುಗಡೆ ಮಾಡಿದಾರಾ ಇಲ್ವಾ ಅಥವಾ ಅಂತ ನಾವು ಯಾವ ರೀತಿ ತಿಳ್ಕೊಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಒಂದು ಚಾನಲ್ ಹೊಸದಾಗಿ ನೋಡ್ತಾ ಇದ್ದಾರೆ ಅಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ತಪ್ಪದೇ ಕ್ಲಿಕ್ ಮಾಡಿ. ಹೌದು ಸ್ನೇಹಿತರೆ, ಯಾವ ರೀತಿಯಲ್ಲಿ ನಮ್ಮ ಮೊಬೈಲ್ ಮೂಲಕನೇ ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕು, ಮೇ ತಿಂಗಳ ಪೆನ್ಷನ್ ಅಮೌಂಟ್ ಬಿಡುಗಡೆ ಮಾಡಿದ್ದಾರಾ ಇಲ್ವಾ ಅಂತ ಯಾವ ರೀತಿಯಲ್ಲಿ ನಾವು ಚೆಕ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಯಾರೆಲ್ಲ ನಮ್ಮ ಒಂದು ಚಾನಲ್ ಲೈಕ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಮಗೆ ಒಂದು ಕಮೆಂಟ್ ಕೂಡ ಮಾಡ್ಬೋದು ಸ್ನೇಹಿತರೆ. ಈಗಾಗಲೇ ನೋಡ್ಬೋದು ಸ್ನೇಹಿತರೆ, ಈಗಾಗಲೇ ಖಂಡಿತವಾಗಿ ಹಣ ಮೇ ತಿಂಗಳದ್ದು ಕೂಡ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ. ಈಗಾಗಲೇ ಇವತ್ತು ಕೂಡ ಜಮಾ ಆಗಿದೆ ಸ್ನೇಹಿತರೆ. 12ನೇ ತಾರೀಕಿಗೆ ಕೂಡ ಇಲ್ಲಿ ಜಮಾ ಆಗಿರುವಂಥ ಪ್ರೂಫ್ನ ನಮಗೆ ಕಳಿಸಿದ್ದಾರೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಯಾವ ರೀತಿ ಅಂತ ನಾನು ಇವಾಗ ತೋರಿಸ್ತೀನಿ ನೋಡಿ. ಬೆಳಗ್ಗೆ 8:32 ಇಲ್ಲಿ ಹಣ ಕೂಡ ಜಮಾ ಆಗಿರೋದು ಸ್ನೇಹಿತರೆ. ಇವರ ಒಂದು ಖಾತೆಗೆ 800 ರೂಪಾಯಿ ಹಣ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಜಮಾ ಆಗಿದೆ. ಇವಾಗ ಅದೇ ರೀತಿಯಲ್ಲಿ ಪೆನ್ಷನ್ ಅಮೌಂಟ್ ಬಂದಿರೋದು ಕೂಡ ನಾನು ಬೇರೆದವರದು ಬೆನಿಫಿಷರಿ ಐಡಿಯಿಂದ ನಾನು ಸ್ಟೇಟಸ್ನ ಚೆಕ್ ಮಾಡಿ ತೋರಿಸ್ತೀನಿ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಟೈಮ್ ಕೂಡ ಇದೆ, ಇಲ್ಲಿ ಡೇಟ್ ಕೂಡ ಇದೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, 800 ರೂಪಾಯಿ ಖಂಡಿತವಾಗಿ ಮೇ ತಿಂಗಳಿಂದು ಇಲ್ಲಿ ಜಮಾ ಆಗಿದೆ ಸ್ನೇಹಿತರೆ. ಖಂಡಿತವಾಗಿ ಎಲ್ಲರ ಖಾತೆಗೆ ಬಿಡುಗಡೆ ಮಾಡ್ತಾರೆ, ಹಾಗೆ ಎಲ್ಲ ಡಿಸ್ಟಿಕ್ಗೂ ಕೂಡ ಜಮಾ ಆಗಲು ಇನ್ನು ಮುಂದೆ ಪ್ರಾರಂಭ ಆಗುತ್ತೆ ಸ್ನೇಹಿತರೆ. ಆ ಡಿಸ್ಟಿಕ್ಕು ಈ ಡಿಸ್ಟಿಕ್ ಅಂತ ಏನು ಇರಲ್ಲ, ನೀವು ತಪ್ಪು ಕಲ್ಪನೆಯನ್ನು ಇಟ್ಕೊಂಡಿರ್ತಾರೆ ಅಂತ ಹೇಳ್ತಾ DBT ಮೂಲಕ ಪ್ರೊಸೆಸ್ ಮಾಡಿದಾಗ ಎಲ್ಲರಿಗೂ ಖಾತೆಗೂ ಕೂಡ ಜಮಾ ಆಗೋಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಆ ಜಿಲ್ಲೆಗೆ ಮೊದಲು ಈ ಜಿಲ್ಲೆಗೆ ಮೊದಲು ಅಂತ ಏನಿರಲ್ಲ. ನಿಮ್ಮ ಒಂದು ಪೆನ್ಷನ್ ಸ್ಟೇಟಸ್ ಆ್ಯಕ್ಟಿವಲ್ಲಿ ಇದೆಯಾ ಇನ್ಆ್ಯಕ್ಟಿವಲ್ಲಿ ಇದೆಯಾ, ಮತ್ತು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಆಗಿದೆಯಾ ಇಲ್ವೋ ಅಂತ ಯಾವ ರೀತಿಯಲ್ಲಿ ನಾವು ಚೆಕ್ ಮಾಡ್ಕೋಬೇಕು ಅಂತ ಅದು ಕೂಡ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಬೇಕಾದ್ರೆ ಈ ವಿಡಿಯೋ ಕೆಳಗಡೆ ಹಾಕಿರ್ತೀನಿ. ಬೆನಿಫಿಷರಿ ಐಡಿನ ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕು, ಅಲ್ಲಿಂದ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ನಿಮ್ಮ ಒಂದು ಪೆನ್ಷನ್ ಆ್ಯಕ್ಟಿವ್ ಇದೆಯಾ ಇನ್ಆ್ಯಕ್ಟಿವ್ ಆಗಿದೆಯಾ ಸ್ಟಾಪ್ ಆಗಿದೆಯಾ ಅಂತ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಮೊದಲನೇದಾಗಿ ಆಫೀಸಲ್ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ. ಭೇಟಿ ನೀಡಿದ ನಂತರ ಈ ರೀತಿ ಬರುತ್ತೆ. ಈ ರೀತಿ ಬಂದ ನಂತರ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಈ ಬಾಕ್ಸಲ್ಲಿ ಇಲ್ಲಿ ಕಾಣ್ತಿರುವಂಥ ಬಾಕ್ಸಲ್ಲಿ ಬೆನಿಫಿಷರಿ ಐಡಿನ ಹಾಕ್ಕೊಳ್ಳಿ. ಇಲ್ಲಿ ಕಾಣ್ತಿರುವಂಥ ಬಾಕ್ಸಲ್ಲಿ ಕ್ಯಾಪ್ಚರ್ ಕೋಡನ್ನು ಸರಿಯಾಗಿ ಹಾಕಿದ ನಂತರ ಇಲ್ಲಿ ಸರ್ಚ್ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಾನು ಹಾಕಿದ ನಂತರ ಯಾವ ರೀತಿ ಬರುತ್ತೆ ಅಂತ ನಾನು ಇವಾಗ ತೋರಿಸ್ತೀನಿ ನೋಡಿ. ನೇರವಾಗಿಯೇ ನಿಮಗೆ ಲೈವ್ ಪ್ರೂಫಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನಿಮ್ಮ ಒಂದು ಬೆನಿಫಿಷರಿ ಐಡಿ ಹಾಕಿ ಕ್ಯಾಪ್ಚರ್ ಕೋಡನ್ನು ಹಾಕಿ ಸರ್ಚ್ ಅಂತ ಕೊಟ್ಟ ನಂತರ ಈ ರೀತಿ ಬರುತ್ತೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಮುಖ್ಯವಾಗಿ ನೋಡ್ಕೋಬೇಕಾಗಿರೋದು ಇಲ್ಲಿದೆ ನೋಡಿ, ರನ್ನಿಂಗ್ ಅಂತ ಇದೆ ನೋಡಿ. ಇದು ರನ್ನಿಂಗ್ ಅಂತ ಇರಬೇಕಾಗುತ್ತೆ, ಅಥವಾ ಇನ್ಆ್ಯಕ್ಟಿವ್ ಅಥವಾ ಸ್ಟಾಪಡ್ ಅಂತ ಇತ್ತು ಅಂತಂದರೆ ನೀವು ಪ್ರತಿ ತಿಂಗಳು ಪೆನ್ಷನ್ ಅಮೌಂಟ್ನ ಪಡೆಯೋಕ್ಕೆ ಸಾಧ್ಯ ಆಗಿರಲ್ಲ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಮೇಲ್ಗಡೆ ನಿಮ್ಮ ಒಂದು ಬೆನಿಫಿಷರಿ ಐಡಿ ಕಾಣ್ತಾ ಇದೆ, ಮತ್ತು ಇಲ್ಲಿ ನಿಮ್ಮ ಒಂದು ನೇಮ್ ಕೂಡ ನೋಡೋಕ್ಕೆ ಸಿಗ್ತಾ ಇರುತ್ತೆ. ಇಲ್ಲಿ ಪ್ರತಿ ತಿಂಗಳು ನೀವು ಎಷ್ಟು ಪಿಂಚಣಿ ಅಮೌಂಟ್ನ ಪಡಿತಾ ಇರ್ತೀರ ಅಂತ ಕೂಡ ಇರುತ್ತೆ, ಮತ್ತು ಹಾಗೆ ಯಾವ ಒಂದು ಡೇಟಿಗೆ ಮಂಜೂರು ಮಾಡಿದ್ದಾರೆ ಅಂತ ಕೂಡ ಇರುತ್ತೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನಾಡ ಕಚೇರಿ ರಿಕ್ವೆಸ್ಟ್ ಐಡಿ ಕೂಡ ಇರುತ್ತೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನೀವು ನಾಡ ಕಚೇರಿ ರಿಕ್ವೆಸ್ಟ್ ಐಡಿನಾದರೂ ಕಾಪಿ ಮಾಡ್ಕೊಳ್ಳಿ, ಅಥವಾ ಇಲ್ಲಿ ಕಾಣ್ತಿರುವಂಥ ಬೆನಿಫಿಷರಿ ಐಡಿನಾದರೂ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ ನಂತರ ಯಾವ ರೀತಿಯಲ್ಲಿ ನಾವು ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕು ಅಂತ ಇವಾಗ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ. ನಾನು ಉದಾಹರಣೆವಾಗಿ ಈಗ ಬೆನಿಫಿಷರಿ ಐಡಿನ ಕಾಪಿ ಮಾಡ್ಕೊತಾ ಇದ್ದೀನಿ. ಕಾಪಿ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಪೇಮೆಂಟ್ ಡೀಟೇಲ್ಸ್ 2023 ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಈ ರೀತಿ ಪೇಜ್ ಓಪನ್ ಆದ ನಂತರ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಬೆನಿಫಿಷರಿ ಐಡಿ ಅಥವಾ RD ನಂಬರ್ ಅಂತ ಕೇಳಿದ್ದಾರೆ. ಇಲ್ಲಿ ನೀವು ಬೆನಿಫಿಷರಿ ಐಡಿ ನಂಬರ್ ಆದರೂ ಹಾಕ್ಕೊಳ್ಳಿ ಅಥವಾ RD ನಂಬರ್ ಆದ್ರೂ ಹಾಕ್ಕೊಳ್ಳಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನಾವು ಇವಾಗ ಹಾಕ್ಕೊಂಡು ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ನೀವು ಬೆನಿಫಿಷರಿ ಐಡಿ ಅಥವಾ RD ನಂಬರ್ ಹಾಕೊಂಡ ನಂತರ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಯಾವ ರೀತಿ ಬರುತ್ತೆ ಅಂತ ನಾನು ಇವಾಗ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ
ಬೆನಿಫಿಷರಿ ಐ ಡಿ ಅಥವಾ ಆರ್ ಡಿ ನಂಬರ್ ಹಾಕಿ ಸರ್ಚ್ ಅಂತ ಕೊಟ್ಟ ನಂತರ ಈ ರೀತಿ ಬರುತ್ತೆ ಸ್ನೇಹಿತರೆ. ಈ ರೀತಿ ಬಂದ ನಂತರ ಇಲ್ಲಿ ನೋಡ್ಬೋದು ಸ್ನೇಹಿತರೆ, 3 ತಿಂಗಳನ್ನ ಪೆನ್ಷನ್ ಅಮೌಂಟ್ ಕೂಡ ಇಲ್ಲಿ ರಿಲೀಸನ್ನು ಮಾಡಿದ್ದಾರೆ ಸ್ನೇಹಿತರೆ, ನೋಡ್ಬೋದು. ಇದೇ ರೀತಿಯಲ್ಲಿ ನಮ್ಮ ಒಂದು ಚಾನಲಲ್ಲಿ ಹೆಚ್ಚಿನ ವಿಡಿಯೋಗಳಿಗಾಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ತಪ್ಪದೇ ಕ್ಲಿಕ್ ಮಾಡಿ. ಹಾಗೆ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಯಾವ ತಿಂಗಳಿಂದ ಪೆನ್ಷನ್ ಅಮೌಂಟು ಇಲ್ಲಿ ಬಂದಿದೆ ಅಂತ ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ. ನೋಡ್ಬೋದು ಸ್ನೇಹಿತರೆ, ಇದು ಒಂದು ಸ್ವಲ್ಪ 2-3 ಕಂತುಗಳು ಒಟ್ಟಿಗೆ ಬಿಡುಗಡೆ ಮಾಡಿದಾಗ ಇಲ್ಲಿ ನೋಡ್ಬೋದು ಸ್ನೇಹಿತರೆ, 2-3 ಕಂತುಗಳು ಒಟ್ಟಿಗೆ ಬಿಡುಗಡೆ ಮಾಡಿದಾಗ ಇಲ್ಲಿ ಅಕೌಂಟ್ ನಂಬರ್ ಆಗಲಿ ಇಲ್ಲಿ ಡೇಟ್ ಆಗಲಿ ತೋರಿಸ್ತಾ ಇಲ್ಲ. ಇದು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿರುತ್ತೆ ಸ್ನೇಹಿತರೆ. ಪೆನ್ಷನ್ ಅಮೌಂಟ್ ಸ್ಟೇಟಸ್ನ ನೀವು ಬೆನಿಫಿಷರಿ ಐ ಡಿಯಿಂದ ಚೆಕ್ ಮಾಡಿದಾಗ ಆ್ಯಕ್ಟಿವ್ ಅಂತ ಇತ್ತು ಅಂತಂದರೆ ಖಂಡಿತವಾಗಿ ಇಲ್ಲಿ ಜಮಾ ಆಗಿರುತ್ತೆ ಸ್ನೇಹಿತರೆ. ಮೇ ತಿಂಗಳದ್ದು ಕೂಡ ಇವಾಗ ಜಮಾ ಆಗಿದೆ ಸ್ನೇಹಿತರೆ.